ವೀಕ್ಷಕರೇ, ಈ ಒಂದು ವಿಧಿಯಾಟ ಎಷ್ಟೊಂದು ಕ್ರೂರ ಅನ್ನೋದನ್ನ ಯಾರು ಕೂಡ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ. ಕೇವಲ 47ನೇ ವಯಸ್ಸಿನಲ್ಲಿ ಕನ್ನಡದ ಅದ್ಭುತ ನಟ ಮತ್ತು ನಿರ್ದೇಶಕ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ವಿಧಿವಶರಾಗಿದ್ದು ನಿಜವಾಗ್ಲೂ ಕನ್ನಡಿಗರಿಗೆ ಮತ್ತು ಅಭಿಮಾನಿಗಳಿಗೆ ಶಾಕ್ ಅನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇನ್ನೇನು ಕೆಲವೇ ದಿನಗಳಲ್ಲಿ ದಿಲೀಪ್ ರಾಜ್ ಅವರು ತಮ್ಮ ಪತ್ನಿ ಶ್ರೀವಿದ್ಯಾ ಅವರ ಜೊತೆಗೆ 25ನೇ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಬೇಕಾಗಿದ್ದು, ಇದಕ್ಕೋಸ್ಕರ ಅಂತಾನೆ ದಿಲೀಪ್ ರಾಜ್ ಅವರು ತಮ್ಮ ಪತ್ನಿಗೂ ತಿಳಿಸದೆ ಚಿನ್ನದ ಸರವೊಂದನ್ನ ಗಿಫ್ಟ್ ಆಗಿ ತಂದಿದ್ದು, 25ನೇ ವಾರ್ಷಿಕೋತ್ಸವ ಆಚರಿಸುವ ಮುನ್ನವೇ ನಟ ದಿಲೀಪ್ ರಾಜ್ ಅವರು ವಿಧಿವಶರಾಗಿದ್ದು, ನಿಜವಾಗ್ಲೂ ಎಷ್ಟು ಜನರಿಗೆ ಇದು ನಿಜಾನ ಸುಳ್ಳ ಅಂತಾನೆ ಇನ್ನೂ ಕೂಡ ಅರ್ಥ ಮಾಡೋದಿಕ್ಕೆ ಸಾಧ್ಯವಾಗ್ತಿಲ್ಲ. ಹಿಟ್ಲರ್ ಕಲ್ಯಾಣ ಮತ್ತು ಪಾರು ಸೀರಿಯಲ್ಗಳಂತಹ ಜಿ ಕನ್ನಡ ವಾಹಿನಿಯಲ್ಲಿ ಹಿಟ್ ಸೀರಿಯಲ್ಗಳನ್ನ ಕೊಟ್ಟಿರುವಂತಹ ನಟ ದಿಲೀಪ್ ರಾಜ್ ಅವರು ಸದ್ಯ ಬ್ರಹ್ಮಗಂಟು ಸೀರಿಯಲ್ ಮತ್ತು ಕಲರ್ಸ್ ವಾಹಿನಿಯಲ್ಲಿ ಕೂಡ ಸೀರಿಯಲ್ ಅನ್ನ ನಿರ್ಮಾಣ ಮಾಡ್ತಿದ್ದು, ಇಂತಹ ಸಮಯದಲ್ಲಿ ಈ ರೀತಿ ಆಗಿದ್ದು ನಿಜಕ್ಕೂ ಬೇಸರದ ಸಂಗತಿ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ನಾವೆಲ್ಲರೂ ಕೂಡ ನಟ ದಿಲೀಪ್ ರಾಜ್ ಅವರ ಕುಟುಂಬಕ್ಕೆ ಈ ಒಂದು ಕಷ್ಟವನ್ನ ನೀಗುವಂತ ಶಕ್ತಿ ಆ ದೇವರು ಕರುಣಿಸಲಿ ಮತ್ತು ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನ ನೀಡಲಿ ಅಂತ ಪ್ರಾರ್ಥನೆಯನ್ನ ಮಾಡೋಣ.